ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 398 ಪಾಯಿಂಟ್ಸ್ ಡೌನ್ ಆಗಿ 81,523ಯಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 122 ಪಾಯಿಂಟ್ಸ್ ಡೌನ್ ಆಗಿ 24,918ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 262 ಪಾಯಿಂಟ್ಸ್ ಡೌನ್ ಆಗಿ 51,010ನಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಮತ್ತೆ ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಈ ವಾಟ್ಸಪ್ ಚಾನಲಲ್ಲಿ ಪ್ರತಿಯೊಂದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡಾಗಿ ಏನಾದರೂ ಅಪ್ಡೇಟ್ಸ್ ಬರುತ್ತಲ್ಲ, ಓವರ್ನೈಟಲ್ಲಿ ಅಪ್ಡೇಟ್ಸ್ ಬರುತ್ತೆ ಅಥವಾ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅಪ್ಡೇಟ್ಸ್ ಬರುತ್ತೆ, ಮತ್ತು ಯಾವುದಾದ್ರೂ ಬಿಗ್ ಈವೆಂಟ್ಸ್ ಇದ್ದಾಗ ಓವರ್ನೈಟಲ್ಲಿ ಅಪ್ಡೇಟ್ಸ್ ಬರುತ್ತೆ. ಅಂಥ ಅಪ್ಡೇಟ್ಸ್ನೆಲ್ಲ ಈ ವಾಟ್ಸಪ್ ಚಾನಲಲ್ಲಿ ನಿಮಗೆ ಬೇಗನೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಅದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡೋಕ್ಕೆ ಆಗಲ್ಲ ಅಲ್ಲ, ಅದಕ್ಕೋಸ್ಕರ ಪ್ರತಿ ಚಿಕ್ಕ ಇನ್ಫಾರ್ಮೇಷನ್ ಆಗಲಿ, ಓವರ್ನೈಟಲ್ಲಿ ಬರೋ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಲಿ ಈ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ವಾಟ್ಸಪ್ ಚಾನಲ್ದು, ಅಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಜೊತೆಗೆ ಎಲ್ಲರಿಗೂ ಸ್ವಲ್ಪ ಡೌಟ್ ಇರುತ್ತೆ, ವಾಟ್ಸಪ್ಪಲ್ಲಿ ನಮ್ಮ ನಂಬರ್ ಏನಾದರೂ ಗೊತ್ತಾಗುತ್ತೇನೋ ಮತ್ತು ಸೆಕ್ಯೂರಿಟಿ ಇಶ್ಯೂಸ್ ಎಲ್ಲ ಬರುತ್ತೆ ಅಂತ. ಆ ಥರ ಏನೂ ಇರೋಲ್ಲ. ನೀವು ಜಾಯ್ನ್ ಆದಮೇಲೆ ನಿಮ್ಮ ನಂಬರ್ ಆಗಲಿ ಏನೂ ಕಾಣಲ್ಲ, ಇಲ್ಲಿ ಯಾರಿಗೂ, ನನಗೂ ಸಹ ಕಾಣಲ್ಲ ಯಾವುದೂ. ಅದಕ್ಕೋಸ್ಕರ ಯಾವುದೇ ಥರ ಡೌಟ್ ಇಟ್ಕೊಬೇಡಿ, ಇಂಟ್ರೆಸ್ಟ್ ಇರೋರು ಪ್ರತಿಯೊಬ್ಬರು ಜಾಯ್ನ್ ಆಗಿ. ಇವತ್ತು ನಮ್ಮ ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟಾಗಿ ವೊಲಟೈಲ್ ಆಗಿತ್ತು. ಅದಕ್ಕೆ ಈ ಥರ ಇಂಪಾರ್ಟೆಂಟ್ ಈವೆಂಟ್ಸ್ ಇದ್ದಾಗ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದು. ನಿನ್ನೆ ವಿಡಿಯೋ ತಮ್ನೈಲಲ್ಲಿ ಸಹ ಹೇಳಿದ್ದೆ, ಬಿ ಕೇರ್ಫುಲ್ ವೈಲ್ ಟ್ರೇಡಿಂಗ್ ಅಂತ. ಮತ್ತು ಇನ್ನೂ 3 ಡೇಸ್ ಟ್ರೇಡಿಂಗ್ ಮಾಡೋರು ಹುಷಾರು, ಯಾಕಂತ ಮುಂದೆ ಹೇಳ್ತೀನಿ. ಇವತ್ತು ಓವರಾಲ್ ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲನೂ. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಆಟೋ ಸೆಕ್ಟರ್, PSU ಬ್ಯಾಂಕ್ಸ್, ಮೆಟಲ್ಸ್, ರಿಯಾಲಿಟಿ ಎಲ್ಲ ಸೆಕ್ಟರ್ ಬಿಲೋ 1.5% ಡೌನ್ ಆಗಿದೆ. ಅದರಲ್ಲೂ ಆಟೋ ಸೆಕ್ಟರ್ ಡೌನ್ ಆಗಿರೋದು ಮೇಜರಾಗಿ ಟಾಟಾ ಮೋಟರ್ಸಿಂದ. ಇದನ್ನು ಮಾರ್ಕೆಟ್ ಕೀ ಅಪ್ಡೇಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮುಂದೆ ಚೆಕ್ ಮಾಡಿ. ಮತ್ತು ಇಂಪಾರ್ಟೆಂಟ್ ಈವೆಂಟ್ಸ್ ಬಗ್ಗೆ ನೋಡೋಣ. ನಾಳೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ಪ್ಯಾಸೆಂಜರ್ ವೆಹಿಕಲ್ಸ್ ಡೇಟಾ ಅಪ್ಡೇಟ್ ಆಗುತ್ತೆ, ಇಯರ್ ಆನ್ ಇಯರ್ದು, ಆಗಸ್ಟ್ ಮಂತದು. ಈ ಡೇಟಾ ನಮ್ಮ ಮಾರ್ಕೆಟ್ಗೆ ಅಷ್ಟು ಎಫೆಕ್ಟ್ ಮಾಡಲ್ಲ, ಆದರೆ ಆಟೋ ಸೆಗ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿರೋರು ಈ ಡೇಟಾನ ಟ್ರ್ಯಾಕ್ ಮಾಡಿ. ಮತ್ತು ಆಫ್ಟರ್ನೂನ್ ಟೈಮಲ್ಲಿ ಆಗಸ್ಟ್ ಮಂತದು CPI ಇನ್ಫ್ಲೇಷನ್ ಡೇಟಾ, IPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಇದು ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್. ಈ ಡೇಟಾನ ಪ್ರತಿಯೊಬ್ಬರು ಟ್ರ್ಯಾಕ್ ಮಾಡಿ. ಮಾರ್ಕೆಟ್ ಟೈಮಲ್ಲೇ ಈ ಡೇಟಾ ಏನಾದರೂ ಅಪ್ಡೇಟ್ ಆದರೆ ನೋಡಬೇಕು, ಈ ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾರ್ಕೆಟ್ ಯಾವ ಥರ ಮೂವ್ ಆಗಬೇಕು ಅಂತ. ನೆಕ್ಸ್ಟ್ US ಮಾರ್ಕೆಟ್ ಬಗ್ಗೆ ನೋಡೋಣ. ನಿನ್ನೆ ಹೇಳ್ದಂಗೆ US ಅಲ್ಲಿ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ಸ್ ಆದ ಡೊನಾಲ್ಡ್ ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ಅವರು ಫಸ್ಟ್ ಟೈಮ್ 1-on-1 ಡಿಬೇಟ್ ಕಂಪ್ಲೀಟ್ ಆಗಿದೆ. ಇದರ ಅಪ್ಡೇಟ್ ಏನಂದರೆ, ನಿನ್ನೆ ಇವರಿಬ್ಬರು ಎಕಾನಮಿ ಬಗ್ಗೆ, ಹೆಲ್ತ್ ಕೇರ್ ಬಗ್ಗೆ, ಫಾರಿನ್ ಪಾಲಿಸೀಸ್, ಜಾಬ್ ಕ್ರಿಯೇಷನ್, ಇನ್ಫ್ರಾಸ್ಟ್ರಕ್ಚರ್, ಇನ್ಫ್ಲೇಷನ್ ಈ ಎಲ್ಲ ಟಾಪಿಕ್ಸ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ದಾರೆ. ಮತ್ತು ಈ ಡಿಬೇಟಲ್ಲಿ ಕಮಲಾ ಹ್ಯಾರಿಸ್ ಅವರು ವಿನ್ ಆಗಿದ್ದಾರೆ. ತುಂಬ ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ಸ್ ಮಾಡಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಸ್ವಲ್ಪ ಕ್ವಶನ್ಸ್ಗೆ ರಾಂಗ್ ಆನ್ಸರ್ಸ್ ಮಾಡಿದ್ದಾರೆ ಮತ್ತು ಫಾಲ್ಸ್ ಅಲಿಗೇಷನ್ಸ್ ಮಾಡಿದ್ದಾರೆ. ಮತ್ತೆ ನೋಡಬೇಕು ಇವತ್ತು US ಮಾರ್ಕೆಟ್ ಇದಕ್ಕೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ಈ ಡಿಬೇಟಲ್ಲಿ ಮತ್ತು ಎಲೆಕ್ಷನ್ಸಲ್ಲಿ ವಿನ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಮತ್ತು ಇವತ್ತು ರಾತ್ರಿ US CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಈ ಡೇಟಾ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಗೆ ಹತ್ತಿರ ಬಂದರೆ ಸಾಕು, ಹಂಗಂತ ತುಂಬ ನೆಗೆಟಿವ್ ಆಗಿ ಬರಬಾರ್ದು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಲಿ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಲಿ ಏನಾದರೂ ನಾಲೆಡ್ಜ್ ಏನಾದರೂ ಗೇನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಸೆಂಚುರಿ ಟೆಕ್ಸ್ಟೈಲ್ ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 7%ವರೆಗೂ ಮೂವ್ ಆಯಿತು. ಯಾಕಂದರೆ ನಿನ್ನೆ ಮಾರ್ಕೆಟ್ ಆದಮೇಲೆ ನೈಟ್ ಈ ಅಪ್ಡೇಟ್ ಬಂತು. ಒಂದು 10 ಎಕರ್ ಲೀಸ್ ಲ್ಯಾಂಡ್ ಇತ್ತು. ಈ ಲ್ಯಾಂಡ್ನ ಇವಾಗ ಈ ಕಂಪನಿ ಓನರ್ಶಿಪ್ನ ಅಕ್ವೈರ್ ಮಾಡಿದೆ. ಇದು ಮುಂಬೈ ಮೇನ್ ಸಿಟಿಯಲ್ಲಿರೋದು. ಈ ಲ್ಯಾಂಡ್ಗೆ ಪೇ ಮಾಡಿದ್ದು 1100 crores. ಈ ಅಕ್ವಿಸಿಷನಿಂದ ಈ ಕಂಪನಿ ಬುಕ್ ವ್ಯಾಲ್ಯೂ 14,000 crores ರೀಚ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಸೆಂಚುರಿ ಟೆಕ್ಸ್ಟೈಲ್ ಇದೊಂದು ಟೆಕ್ಸ್ಟೈಲ್ಸ್ ಮತ್ತು ಪೇಪರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ಇದು ಆದಿತ್ಯ ಬಿರ್ಲಾ ಗ್ರೂಪ್ಗೆ ಸೇರಿದ್ದು. ಮತ್ತು ಇದೇ ಏರಿಯಾದಲ್ಲೇ ಇನ್ನೊಂದು 30 acres ಲ್ಯಾಂಡ್ ಇದೆ.
ಇದ್ರದ್ದು ಅಪ್ರಾಕ್ಸಿಮೇಟ್ ಬುಕ್ ವ್ಯಾಲ್ಯೂ ಬಂದು 28,000 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಎಂದೇ ಆಗಲಿ ಲ್ಯಾಂಡ್ ಮೇನ್ ಏರಿಯಾಸಲ್ಲಿದ್ದರೆ ಆ ಲ್ಯಾಂಡ್ ವ್ಯಾಲ್ಯೂ ಬೆಳೀತಾ ಹೋಗುತ್ತೆ. ಅದೂ ಮುಂಬೈ ಅಂತ ಸಿಟೀಸಲ್ಲಾದರೆ ಲ್ಯಾಂಡ್ ವ್ಯಾಲ್ಯೂಸ್ ಇನ್ನೂ ಚೆನ್ನಾಗಿ ಗ್ರೋ ಆಗ್ತಾ ಹೋಗುತ್ತೆ. ಅದಕ್ಕೆ ಇವತ್ತು ಈ ಕಂಪ್ನಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ವ್ಯೂವರ್ಸ್ಗೆ ಒಂದು ಕ್ವಶನ್, ಈ ರಿಯಲ್ ಎಸ್ಟೇಟ್ ಸೆಕ್ಟರ್ ಲಾಸ್ಟ್ 1 ಇಯರಿಂದ ಎಷ್ಟು ಗ್ರೋ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಟಾಟಾ ಮೋಟರ್ಸ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ 6% ಫಾಲ್ ಆಗಿದೆ. ಯಾಕಂದರೆ USB ಸೆಕ್ಯೂರಿಟೀಸ್ ಈ ಬ್ರೋಕರೇಜ್ ಫರ್ಮ್ ಟಾಟಾ ಮೋಟರ್ಸ್ಗೆ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಸೆಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 825 ಕೊಟ್ಟಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗ್ ಪ್ರೈಸಿಂದ 20% ಡೌನ್ ಸೈಡ್ಗೆ ಟಾರ್ಗೆಟ್ ಪ್ರೈಸ್ ಕೊಟ್ಟಿರೋದು. ಲಾಸ್ಟ್ ಟೈಮ್ ನೆನಪಿದೆಯಾ, ಈ ಗೋಲ್ಡ್ಮ್ಯಾನ್ ಸ್ಯಾಕ್ಸ್, ಬ್ಲೂಮ್ಬರ್ಗ್ ಇವರೆಲ್ಲ ಟಾಟಾ ಮೋಟರ್ಸ್ನ ಬೈ ರೇಟಿಂಗ್ ಕೊಟ್ಟಾಗ ನಿಯರ್ಲಿ 6 to 7% ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಹೋಯಿತು ಟಾಟಾ ಮೋಟರ್ಸ್. ಆವಾಗ JLR ಬಿಸ್ನೆಸ್ ಎಲ್ಲ ಪಾಸಿಟಿವ್ ಆಗಿ ಗ್ರೋ ಆಗ್ತಾಯಿದೆ. ಮತ್ತು ಇಂಡಿಯಾದಲ್ಲೂ ಸಹ ಕಮರ್ಷಿಯಲ್ ವೆಹಿಕಲ್ಸ್, EV ವೆಹಿಕಲ್ಸ್ ಎಲ್ಲ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಅಂತ ಅಪ್ಡೇಟ್ ಮಾಡಿದರು. ಆವಾಗ ಶೇರ್ ಪ್ರೈಸ್ 5 to 6% ಮೂವ್ ಆಯಿತು. ಮತ್ತು ಇವಾಗ ನಿಯರ್ಲಿ 20% ಡೌನ್ಗ್ರೇಡ್ ಮಾಡಿರೋದಕ್ಕೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ 6% ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಫೆಸ್ಟಿವಲ್ ಸೀಸನಲ್ಲಿ ಕಾರ್ ಸೇಲ್ಸ್ನ ಇನ್ಕ್ರೀಸ್ ಮಾಡ್ಕೊಳೋಕ್ಕೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಕಾರ್ ಪ್ರೈಸ್ ಮೇಲೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ ಮಾರ್ಜಿನ್ ಫಾಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಲಕ್ಸುರಿ ಸೆಗ್ಮೆಂಟ್ ಆದ JLR ಡೊಮೆಸ್ಟಿಕ್ ವೆಹಿಕಲ್ ಪ್ಯಾಸೆಂಜರ್ ಸೆಗ್ಮೆಂಟಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವಾಗ ಲಾಂಚ್ ಮಾಡಿರೋ EV ಕಾರ್ಸಲ್ಲಿ ಸಹ ಈ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಅದಕ್ಕೋಸ್ಕರ ಈ ಬ್ರೋಕರೇಜ್ ಫರ್ಮ್ ಈ ಥರ ಸೆಲ್ ರೇಟಿಂಗ್ ಕೊಟ್ಟಿರೋದು. ಮತ್ತು ಯಾರಾದರೂ ಲಾಂಗ್ ಟರ್ಮ್ಗೋಸ್ಕರ ಆಟೋ ಸೆಗ್ಮೆಂಟಲ್ಲಿ ಯಾವುದಾದ್ರೂ ಸ್ಟಾಕ್ ನೋಡ್ತಾ ಇದ್ದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಟಾಟಾ ಮೋಟರ್ಸ್ ಅನ್ನೋದು. ಯಾಕಂದರೆ ಒಂದು ಸಲ ಫಂಡಮೆಂಟಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನೋಡಿ. ಜೊತೆಗೆ ಆಟೋ ಕಾಂಪೊನೆಂಟ್ಸ್ ಸಹ ಒಂದು ಒಳ್ಳೆ ಆಪರ್ಚುನಿಟಿ. ಯಾವುದಾದ್ರೂ ಅಂಡರ್ ವ್ಯಾಲ್ಯೂ ಅಲ್ಲಿ ಆಟೋ ಕಾಂಪೊನೆಂಟ್ ಯಾವುದಾದ್ರೂ ಸ್ಟಾಕ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಿ. ಝೊಮ್ಯಾಟೊ ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ 5% ಮೂವ್ ಆಯಿತು. ಯಾಕಂದರೆ ಸ್ಟ್ರಾಂಗ್ ಅರ್ನಿಂಗ್ ಗ್ರೋತ್ ಎಕ್ಸ್ಪೆಕ್ಟೇಷನಿಂದ. ಮತ್ತು ಲಾಸ್ಟ್ ವೀಕಲ್ಲಿ JP Morgan ಈ ಅನಲಿಸ್ಟ್ ಸಹ ಟಾರ್ಗೆಟ್ ಪ್ರೈಸ್ 340 per ಶೇರ್ ಅಂತ ಅಪ್ಡೇಟ್ ಮಾಡಿದರು. ಈ ಇಯರಲ್ಲಿ ಕಂಪನಿ ಶೇರ್ ಪ್ರೈಸ್ ಡಬಲ್ ಆಗಿದೆ. ಮತ್ತು ಇವಾಗ ಕಂಪನಿ ಗೈಡೆನ್ಸ್ ಸಹ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. 20 to 25% ಇಯರ್ ಆನ್ ಇಯರ್ ಗ್ರೋತ್ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಫುಡ್ ಸೆಗ್ಮೆಂಟ್, ಕ್ವಿಕ್ ಕಾಮರ್ಸ್ ನೆಕ್ಸ್ಟ್ 5 ಇಯರ್ಸಲ್ಲಿ ಡಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ 70% CAGR ಅಲ್ಲಿ ಗ್ರೋತ್ ಆಗುತ್ತೆ ಅಂತ ಈ ಫಿನಾನ್ಷಿಯಲ್ ಇಯರ್ 25 ಇಂದ 27 ಅಷ್ಟರಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಹೈಪರ್ ಪ್ಯೂರ್ ಬಿಸ್ನೆಸ್ ನಿಯರ್ಲಿ 105% ರೆವೆನ್ಯೂ ಗ್ರೋ ಆಗ್ತಾ ಇದೆ ಇಯರ್ ಆನ್ ಇಯರಲ್ಲಿ ಅಂತ ಹೇಳಿದ್ದಾರೆ. ಓವರಾಲ್ ಕಂಪ್ಲೀಟ್ ಬಿಸ್ನೆಸ್ ಸ್ಟ್ರಾಂಗಾಗಿ ಗ್ರೋ ಆಗ್ತಾ ಇದ್ದೀವಿ ಅಂತ ಲಾಸ್ಟ್ 3 ವೀಕ್ಸ್ ಬ್ಯಾಕ್ ಅಪ್ಡೇಟ್ ಮಾಡಿದ್ದಾರೆ. ಲಾಸ್ಟ್ 3 ವೀಕ್ಸ್ ಬ್ಯಾಕ್ Paytm ಟಿಕೆಟಿಂಗ್ ಬಿಸ್ನೆಸ್ನ ಅಕ್ವೈರ್ ಮಾಡಿದರು ಅಂತ ನ್ಯೂಸ್ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೆ. ಮತ್ತು ಈ ಟಿಕೆಟಿಂಗ್ ಬಿಸ್ನೆಸ್ನ ಸಹ ಇನ್ನೂ ಸ್ಟ್ರಾಂಗಾಗಿ ಗ್ರೋ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಈ ಝೊಮ್ಯಾಟೊ ಇನ್ನೂ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಗ್ರೋ ಆಗುತ್ತೆ ಅಂತ. JSW ಇನ್ಫ್ರಾ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 6% ಮೂವ್ ಆಯಿತು. ಯಾಕಂದರೆ ಇದೊಂದು ಇಂಡಿಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೈವೇಟ್ ಕಮರ್ಷಿಯಲ್ ಪೋರ್ಟ್ ಆಪರೇಟರ್. ಕ್ಯಾಪೆಕ್ಸ್ ಪ್ಲ್ಯಾನ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. 2359 crores ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ ಪೋರ್ಟಲ್ಲಿ ಮಾಡ್ತೀವಿ, ಇದೊಂದು ಫಿನಾನ್ಷಿಯಲ್ ಇಯರ್ 2030 ಗ್ರೋತ್ ಪ್ಲ್ಯಾನ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ 5000 crore QIP ಸಹ ರೈಸ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.